ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೇನಪ್ಪ ಮಾಡ್ತಾ ಇದ್ದೀನಿ ಅಂದರೆ ಸ್ಪೆಷಲ್ಲು ತೆಂಗಿನಕಾಯಿ ಹಾಲಿಂದ ಹಲ್ವಾ ಮಾಡೋಣ ಅಂತ ಭೀಮನ ಅಮಾವಾಸ್ಯೆ ಸ್ಪೆಷಲ್ಲಾಗಿ. ಸೊ ಬನ್ನಿ ಅದಕ್ಕೇನು ಬೇಕು ಅಂತ ತೋರಿಸ್ತೀನಿ. ತುಪ್ಪ, ಸಕ್ಕರೆ ಮತ್ತು ಕ್ಯಾಶ್ಯೂ, ತೆಂಗಿನ ಹಾಲು ತೆಗೆದಿಟ್ಕೊಂಡಿದ್ದೀನಿ, ನುಣ್ಣಗೆ ರುಬ್ಬಿ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇದು ಕಾರ್ನ್ಫ್ಲೋರ್. ಸೊ ಮೊದಲು ಒಂದು ಪ್ಯಾನ್ ಇಟ್ಕೊಳ್ಳಿ. ನಾನ್ ಸ್ಟಿಕ್ ಪ್ಯಾನ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ, ಯಾಕಂದರೆ ಅದರಲ್ಲಿ ಅಂಟ್ಕೊಳ್ಳಲ್ವಲ್ಲ, ಆದ್ದರಿಂದ. ಸೊ ಇಲ್ಲಿ ಪ್ಯಾನು ಕಾಯ್ತಾ ಇದೆ, ಅದೊಂಚೂರು ಬಿಸಿ ಆಗಲಿ. ಅಷ್ಟರಲ್ಲಿ ನಾವು ಕಾರ್ನ್ ಸ್ಟಾರ್ಚ್ನ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದಂಗೆ. ಸೊ ನಾನು ಕಾರ್ನ್ ಸ್ಟಾರ್ಚ್ನ ಒಂಚೂರು ಗಂಟಿಲ್ದಂಗೆ ಕಲಸಿಟ್ಕೊಂಡು, ಮತ್ತೆ ಆವಾಗಲೇ ನಾನು ಹೇಳಿದ್ನಲ್ಲ ಕಾಯಿ ಹಾಲನ್ನ ತೆಗ್ದಿಟ್ಟಿದ್ದೆ ಅಂತ, ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ಈವನ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ಪ್ಯಾನ್ ಕಾದಿದೆ. ಇವಾಗ ಒಂದು ಸ್ಪೂನು ಅದಕ್ಕೆ ತುಪ್ಪ ಹಾಕೊಂಡು, ತುಪ್ಪ ಏನು ಜಾಸ್ತಿ ಬೇಕಾಗಲ್ಲ ಇದಕ್ಕೆ, ನಿಮ್ಗೆ ಇಷ್ಟ ಇದ್ರೆ ಹಾಕೋಬೋದು ಇನ್ನೊಂದೆರಡು ಚೂರು. ತುಪ್ಪ ಕಾದಿದೆ ಇಲ್ಲಿ, ಅದಕ್ಕೆ ಗೋಡಂಬಿ ಹಾಕೊತಾ ಇದ್ದೀನಿ. ಬೇರೆ ಡ್ರೈ ಫ್ರೂಟ್ಸ್ ಹಾಕೋಬಹುದು, ಆದರೆ ಇದು ಎಸ್ಪೆಷಲಿ ಈ ಹಲ್ವಕ್ಕೆ ಬರೀ ಗೋಡಂಬಿ ಜಾಸ್ತಿ ಇದ್ರೆ ಚೆನ್ನಾಗಿರತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಗೋಡಂಬಿ ಫ್ರೈ ಆಗಿದೆ. ಇಲ್ಲಿ ನಾನು ಇವಾಗ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವಾ, ಅದನ್ನ ಪ್ಯಾನಿಗೆ ಹಾಕೊತಾ ಇದೀನಿ. ಇದು ಹುಷಾರಾಗಿ ಹಾಕೋಬೇಕು, ಇಲ್ಲಾಂದ್ರೆ ಆರ್ತಾ ಇರತ್ತೆ. ಹೀಗೆ ಮಾಡ್ಕೋಬೇಕಾಗತ್ತೆ. ಅದು ತುಪ್ಪ ಬೆಳಗ್ಗೆ ಹಿಂಗೆ ಮಾಡಿ ಒಗ್ಗರಣೆಗೆ ಮಸಾಲೆ ಹಾಕೋಕೆ ಹೋಗಿ ನೋಡಿ ಹಾರಿಸ್ಕೊಂಡು ಹಿಂಗಾಗಿದೆ. ಒಂಚೂರು ಬಿಸಿ ಇರ್ಬೇಕಾದ್ರೆ ಫುಲ್ ಸಿಮ್ಮಲ್ಲಿ ಹಾಕಿ ಮಾಡ್ಕೊಳ್ಳಿ, ಅದು ಬಗ್ಗಿಸ್ಕೊಳ್ಳಿ. ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರ್ಬೇಕು ನೀವು. ಸೊ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತಲ್ಲ, ಒಂಚೂರು ಹಿಂಗೆ ತಿಕ್ಕಾದ ಆಗ್ತಾ ಇರುತ್ತೆ, ಅವಾಗ ಕೈ ಬಿಡ್ದಂಗೆ ಹಿಂಗೆ ಕಲಿಸ್ತಾನೆ ಇರಿ. ಆಮೇಲೆ ಸಕ್ಕರೆ ಹಾಕೊಳ್ಳಿ. ಇದಕ್ಕೆ ನೀವು ಜಾಸ್ತಿ ತಿಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಮೀಡಿಯಮ್ ಇದ್ದರೆ ಮೀಡಿಯಮ್. ನಮ್ಮ ಮನೇಲಿ ಸ್ವೀಟ್ ಜಾಸ್ತಿ ತಿಂತಾರೆ, ಖಾರ ಕಮ್ಮಿ, ಸೊ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಸ್ವೀಟ್ನ. ಕೈ ಬಿಡ್ದಂಗೆ ಹಿಂಗೆ ಆಡಿಸ್ತಾನೆ ಇರಬೇಕಪ್ಪ, ಕೈನೋ ಬಂದಂಗೆ. ಅಂದರೆ ಕೈ ಬಿಟ್ಟರೆ ಅಷ್ಟೇ ಸೀದೋಗುತ್ತೆ, ಸೊ ಕೈ ಬಿಡೋಕೆ ಹೋಗ್ಬೇಡಿ, ಮಾಡ್ತಾನೇ ಇರಿ. ಟ್ರಾನ್ಸ್ಲೂಸೆಂಟ್ ಆಗಬೇಕದು, ಅಲ್ಲಿವರೆಗೂ ನೀವು ಹಿಂಗೆ ಮಾಡ್ತಾ ಇರಬೇಕು. ಅದು ಯಾವಾಗ ಅದಕ್ಕೆ ಬರುತ್ತಲ್ವ, ಪ್ಯಾನಿಗೆ ಅಂಟ್ಕೊಳ್ದಂಗೆ ಹಿಂಗೆ ಬರ್ತಿದ್ರೆ ರೆಡಿ ಟು ಈಟ್ ಅಂತ. ಬಟ್ಲಿಗೆ ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ. ಹಲ್ವಾ ಅಂತೂ ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ ಹೀಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ, ಬಾಯ್.